ಸಹಸ್ರಾರು ಜನಸಂಖ್ಯೆ ಸೇರೋ ಥರ ಒಂದು ಜಾತ್ರೆ ನಡೀತದೆ. ನನ್ನ ಪ್ರಾಣನೇ ನನ್ನ ಊರು, ಈ ಊರಿಗೋಸ್ಕರ ಏನು ಮಾಡೋಕ್ಕೂ ಸಿದ್ಧ. ಈ ಒಂದು ಬೆಂಗಳೂರು ನಗರಕ್ಕೆ ಒಂದು ಐತಿಹಾಸಿಕ ಇದು ಜಾತ್ರೆ ಅಂತಲೇ ಹೇಳ್ಬೋದು. ಊರ ಹಬ್ಬ ಅನ್ನೋದು ದೊಡ್ಡ ರೀತಿಯಲ್ಲಿ ನಡಿಬೇಕಂತ ಹೇಳ್ಬಿಟ್ಟು ಎಲ್ಲ 2 ವರ್ಷದಿಂದ ಅಂಬಾರಿ ಆನೆ ತರಿಸ್ತವ್ರೆ. ಇದು ಮಾಡ್ಬೇಕಾದ್ರೆ ಎಲ್ಲರ ಕೈಯಲ್ಲಿ ಆಗಲ್ಲ. ನಮ್ಮನ್ನು ಕೂಡ ಒಂದು ಸೆಲೆಬ್ರಿಟಿಯಾಗಿ ಇಲ್ಲಿ ಕರೆದು ನಮಗೂ ವಿಶೇಷವಾಗಿ ಎಲ್ಲ ಸನ್ಮಾನಗಳು ಕೂಡ ಮಾಡಿದ್ದಾರೆ. ಈ ಜಾತ್ರೆಯಲ್ಲಿ ಬಂದು ತುಂಬ ಖುಷಿ ಆಯಿತು. ಹಳ್ಳಿ ಸೊಗಡು ಉಳಿದಿದೆ ಅಂದರೆ ನಮ್ಮ ದೊಡ್ಡಕಮ್ಮನಹಳ್ಳಿಲಿ. ಬೆಂಗಳೂರು ಎಷ್ಟೇ ಆಧುನೀಕರಣ ಆಗ್ತಾ ಇದ್ರೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವಗಳು, ಬ್ರಹ್ಮ ರಥೋತ್ಸವಗಳು, ಹಬ್ಬಗಳಿಗೆ ಯಾವುದೇ ರೀತಿ ಚ್ಯುತಿ ಬಾರದಂತೆ ನಮ್ಮ ಪೂರ್ವಜರು ಹೇಳಿಕೊಟ್ಟಂತಹ ನಡೆಸಿಕೊಂಡು ಬಂದಂತಹ ಹಾದಿಯಲ್ಲೇ ಇಂದಿಗೂ ಕೂಡ ಮುನ್ನಡೀತಿದೆ ಅನ್ನೋದಕ್ಕೆ ಸಾಕ್ಷಿಯೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟ ರಸ್ತೆಯಲ್ಲಿನ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಇಂದು ಗತ ವೈಭವ ಐತಿಹಾಸಿಕ ದೊಡ್ಡ ಕಮ್ಮನಹಳ್ಳಿಯ ಜಾತ್ರೆ ಗಂಗಮ್ಮ ದೇವಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿಯ ರಥೋತ್ಸವಗಳು ಸಾಕ್ಷಿಯಾಗಿತ್ತು. ಅಂಬಾರಿಯ ಮೇಲೆ ಗಂಗಮ್ಮ ತಾಯಿಯ ಉತ್ಸವ ಮೂರ್ತಿಯನ್ನು ಕೂರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆಯನ್ನು ನಡೆಸಲಾಯಿತು. ದೊಡ್ಡ ಕಮ್ಮನಹಳ್ಳಿಯ ಜೆಡಿಎಸ್ನ ಮುಖಂಡರು, ಸಮಾಜ ಸೇವಕರು ಆಗಿರುವಂತಹ ಅನಂತಗೌಡರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದಂತ ಕಾರ್ಯಕ್ರಮದಲ್ಲಿ ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿ ಸುಪುತ್ರರಾಗಿರುವಂತಹ ನಿಶಾಂತ್ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ನ ಯುವ ಮುಖಂಡರಾದಂತಹ ಇಮ್ರಾನ್ ರವರು, ಹಾಗೆಯೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ನ ಕಾರ್ಯಾಧ್ಯಕ್ಷ ಆಗಿರುವಂತಹ ರಫೀಕ್ ಮುಂತಾದವರು ಭಾಗವಹಿಸಿದ್ದರು. ಇದರಲ್ಲಿ ವಿಶೇಷವಾಗಿ ಭೀಮಾ ಚಲನಚಿತ್ರದ ಖ್ಯಾತ ನಟರು ಕೂಡ ಭಾಗವಹಿಸಿ ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗನ್ನ ತಂದುಕೊಟ್ಟಿದ್ದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡಿ ಬರೋಣ ಬನ್ನಿ. ದೇವರು ನನಗೆ ಸಂಕಲ್ಪವಾಗಿ ಕೊಟ್ಟಿದ್ದಾನೆ. ನೀವು ನೋಡ್ಬೋದು, ಇಲ್ಲಿ ಮುಂದೆ ನಮ್ಮ ಊರು, ನನ್ನ ಉಸಿರು ದೊಡ್ಡ ಕಮ್ಮನಹಳ್ಳಿ. ನನ್ನ ಪ್ರಾಣನೇ ನನ್ನ ಊರು, ಈ ಊರಿಗೋಸ್ಕರ ಏನು ಮಾಡೋಕ್ಕೂ ಸಿದ್ಧ. ಅಣ್ಣ ಹೇಳ್ದಂಗೆ ನನಗೆ ಒಂದು ದೈವ ಶಕ್ತಿ, ಒಂದು ದೇವ್ರ ಸೇವೆ, ಒಂದು ಜನಸೇವೆ ಅನ್ನೋದ್ರಲ್ಲಿ ಮುಂಚೂಣಿ ನಿಂತ್ಕೊತೀನಿ. ಸುಮಾರು ವರ್ಷಗಳಿಂದ ಒಂದೊಂದು ವರ್ಷಕ್ಕೆ ಹಂತವಾಗಿ ಸಹಸ್ರಾರು ಜನಸಂಖ್ಯೆ ಸೇರೋ ಥರ ಒಂದು ಜಾತ್ರೆ ನಡೀತದೆ. ನನಗೆ ಈಗ ನಮ್ಮ ಅಣ್ಣವರು, ವೆಂಕಟೇಶಣ್ಣ ಅಂತವರು, ನಮ್ಮ ಚಂದ್ರು ಅಂತವರು, ಇಲ್ಲಿ ನನಗೆ ಸುಮಾರು ನನ್ನ ಸ್ನೇಹಬರ್ಗ ಇದೆ. ಕೋಳಿ ಮಂಜು, ಆಮೇಲೆ ನಮ್ಮ ಕುಮಾರ, ಪ್ರದೀಪು, ಆಮೇಲೆ ನಮ್ಮ ಮುನಿಯಪ್ಪಣ್ಣ, BBP ಮಂಜಣ್ಣ, ನನಗೆ ಹೇಳ್ತಾ ಇದ್ರೆ ನನಗೆ ಇದ್ದಾರೆ. ನಾನು ಅವ್ರನ್ನೆಲ್ಲ ಒಬ್ಬರನ್ನ ಹೇಳಿ ಇನ್ನೊಬ್ಬರು ಸ್ವಲ್ಪ ಸ್ಲೋ ಹೋದರೆ ಮನಸ್ಸಿಗೆ ಹರಟಾಗ್ಬಿಡುತ್ತೆ. ದಯವಿಟ್ಟು ನನ್ನೆಲ್ಲ ಸ್ನೇಹಿತರ ವರ್ಗಗಳಿಗೆ ನಾನು ಧನ್ಯವಾದಗಳು ಸಲ್ಲಿಸುತ್ತಾ, ಈ ಮುಂದಿನ ದಿನಗಳಲ್ಲಿ ನಾನು ಯುವಕರಿಗೆ ಬಿಟ್ಕೊಟ್ಟು ಅವ್ರ ಮುಖಾಂತರ ಇನ್ನೂ
ಅತಿ ಎತ್ತರವಾಗಿ ನಡೆಯೋಂಥ ಜಾತ್ರೆ ನೋಡಬೇಕಂತ ಕನಸು ಕಾಣ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅಂಥ ಯುವಕರಿಗೆ ನಮ್ಮ ಮಂಜು, ಕುಮಾರ, ರಾಜ, ಚೇತನು ಇಂಥವರೆಲ್ಲ ಸಾಮಾನ್ಯ ಎಲ್ಲರೂ ಇದ್ದಾರೆ. ಅವ್ರಿಗೆ ಬಲಿಷ್ಠವಾಗಿ ಕೊಟ್ಟು ಅವ್ರ ಮುಂದಿನ ದಿನಗಳಲ್ಲಿ ಇಂಥ ಯಶಸ್ಸು ಕಾರ್ಯಕ್ರಮ ಕಳಿಸಲಿ ಅಂತ ಆಸೆ ಪಡ್ತೀನಿ. ಅಭೂತಪೂರ್ವದಂತಹ ಒಂದು ಐತಿಹಾಸಿಕ ಗತವೈಭವ ಜಾತ್ರೆ ಇವತ್ತೇನು ನಮ್ಮ ಯಜಮಾನರ ಆಶೀರ್ವಾದದಿಂದ ಅವರ ಅಧ್ಯಕ್ಷತೆಯಲ್ಲಿ ಸಹಸ್ರಾರು ಜನಸಂಖ್ಯೆ ಸೇರಿ ಹಲವಾರು ವರ್ಷಗಳಿಂದ ನಡೀತಾನೆ ಬಂದಿದೆ. ಈ ಒಂದು ಬೆಂಗಳೂರು ನಗರಕ್ಕೆ ಒಂದು ಐತಿಹಾಸಿಕ ಇದು ಜಾತ್ರೆ ಅಂತಲೇ ಹೇಳ್ಬೋದು. ನಾವೆಲ್ಲೂ ಕಂಡಲಾರದ ಕೇಳಲಾರದ ಒಂದು ವಿಶೇಷತೆಗಳನ್ನ ಈ ಒಂದು ಜಾತ್ರೆಯಲ್ಲಿ ನಾವು ಕಾಣಬಹುದು. ನೀವು ನೋಡ್ಬೋದು, ಅಂಬಾರಿ ಆನೆನ ಕರೆಸಿ ಇವತ್ತು ಅಂಬಾರಿಯೋತ್ಸವ ಮಾಡಿಸ್ತಾ ಇದ್ದಾರೆ. ತೆಪ್ಪೋತ್ಸವ ನಡೀತಾ ಇದೆ, ತೇರು ಇದೆ, ಹಲವಾರು ವೈಶಿಷ್ಟ್ಯತೆ ವಿವಿಧತೆಗಳಿಂದ ಈ ಒಂದು ಪ್ರಾರ್ಥನೆಗಳು. ಹಾಗೆ ಇನ್ನೊಂದು ಮುಖ್ಯವಾಗಿ ವಿಶೇಷವಾಗಿ ನಮ್ಮ ಯಜಮಾನರ ಹತ್ರ ನನ್ನ ಗುರುಗಳಾದಂಥ ಶ್ರೀಯುತ ಕಮ್ಮನಹಳ್ಳಿ ಅನಂತಗೌಡ ಅಣ್ಣನವರಿಂದ ಒಂದು ಎಲ್ಲರೂ ಕರಿಬೇಕು. ಇಡೀ ದೇಶಕ್ಕೆ ಮಾದರಿಯಾಗಿ ಈ ಒಂದು ಜಾತ್ರೆ ನಡೀತದೆ. ಏನಕ್ಕಂದರೆ ಏನು ವಿಶೇಷ ಅಂತಂದರೆ ಸರ್ವಧರ್ಮ ಸುಖಿನೋ ಭವ. ಪ್ರತಿಯೊಂದು ಜಾತಿ ವರ್ಗ ಇವತ್ತು ನಿನ್ನೆ ನಡೆದಂಥ ಪೂಜೆಯಲ್ಲಿ ಮಂಗಳಾರತಿಯನ್ನು ಮುಸಲ್ಮಾನರ ಬಾಂಧವರು ಮಂಗಳಾರತಿಯನ್ನು ಕೊಟ್ಟಿದ್ದಾರೆ. ಕ್ರೈಸ್ತ ಬಾಂಧವರು ಕೂಡ ಬಂದು ಅವರೇ ಕೈಯಿಂದ ಮಂಗಳಾರತಿಯನ್ನು ಇಡೀ ಊರಿಗೆ ಕೊಟ್ಟಂಥ ಒಂದು ವಿಶೇಷವಾದಂಥ ಒಂದು ಸಂದರ್ಭ ನಾವು ನೋಡಿದ್ವಿ. ಆಮೇಲೆ ಅನ್ನದಾನ ಅಂತೂ ಪ್ರತಿನಿತ್ಯ 2ರಿಂದ 3 ಬಾರಿ ಪ್ರತಿನಿತ್ಯ ಅನ್ನದಾನ ಅಂತೂ ನಡೀತಾನೆ ಇರ್ತದೆ. ಸಾವಿರಾರು ಜನ ಬಂದು ಇವತ್ತು ಅನ್ನದಾಸೋಹವನ್ನು ಸ್ವೀಕರಣೆ ಮಾಡಿದ್ದಾರೆ. ಹಾಗೂ ನಾಳೆನೂ ಕೂಡ ನಾಳೆ ಭಾನುವಾರ ದಿನ ಸಾವಿರಾರು ಜನ ಸೇರ್ತಾರೆ. ಮಾಂಸದೂಟ ಅಂದರೆ ಬಾಡೂಟನೂ ಕೂಡ ಆಯೋಜಿಸಿದ್ದಾರೆ. ಅಣ್ಣಮ್ಮ ದೇವಿ ಕೃಪೆಯಿಂದ ಒಂದು ಆಶೀರ್ವಾದ, ನಮ್ಮ ಯಜಮಾನರ ಆಶೀರ್ವಾದ. ಯಾಕಂದರೆ ಇದು ಸರ್ವೇ ಸಾಮಾನ್ಯ ವ್ಯಕ್ತಿಯಿಂದ ಮಾಡಲಿಕ್ಕೆ ಆಗದಂಥ ಒಂದು ಸಂಗತಿ. ಯಾಕೆಂತಂದರೆ ದೇವರು ಜಾತ್ರೆ ಮಹೋತ್ಸವ ಕಮ್ಮನಹಳ್ಳಿ ನೋಡಿದ್ರೆ ನಮ್ಮ ಅನಂತನವ್ರ ಕೈಯಿಂದ ಈ ಥರ ದೊಡ್ಡ ಕಾರ್ಯಗಳು ನಡೆಯೋದು ಎಲ್ಲ ಅಂದ್ಕೊಂಡ್ಬಿಡ್ತಾರೆ. ಇದು ಚಿಕ್ಕ ಹಬ್ಬ ಅಂತ ಹೇಳ್ಬಿಟ್ಟು ಹೆಂಗೆ ಇವಾಗ ನಾಡ ಹಬ್ಬ ಆ ಥರ ಬಂದ್ಬಿಟ್ಟು ನಮಗೆ ಬಂದ್ಬಿಟ್ಟು ನಾಡಂದರೆ ಈ ಊರೇನೆ. ಈ ಊರ ಹಬ್ಬ ಅನ್ನೋದು ದೊಡ್ಡ ರೀತಿಯಲ್ಲಿ ನಡಿಬೇಕಂತ ಹೇಳ್ಬಿಟ್ಟು ಎಲ್ಲ ವರ್ಷಗಳಿಗೆ ಕೇಳಿದ್ದೀನಿ, ಆದರೆ ಬಂದಿದ್ದಿಲ್ಲ. ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಇಷ್ಟೊಂದು ಅದ್ದೂರಿ ಇರೋದು ತುಂಬ ಖುಷಿ ಆಗ್ತಾಯಿದೆ. ಇಲ್ಲಿ ಬಂದ್ಬಿಟ್ಟು ನಾನೊಂದು ಭಾಗಿಯಾಗಿರೋದಕ್ಕೆ ಆ ದೇವ್ರಿಗೆ ಮತ್ತು ನಮ್ಮ ಅನಂತ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಈ ಏನು ಕಮ್ಮನಹಳ್ಳಿ ಜನಕ್ಕೆ ಈ ದೇವರಿಂದ ಎಲ್ಲರಿಗೂ ಒಳ್ಳೇದಾಗಬೇಕಂತ ಬಯಸ್ತಾ ಇದ್ದೀನಿ.
ಹೊಸ ಸೃಷ್ಟಿ ಮಾಡಿ ಫಸ್ಟ್ ಹೆಲಿಕಾಪ್ಟರ್ ತರಿಸಿದ್ರು. ಆಮೇಲೆ ಈಗ 2 ವರ್ಷದಿಂದ ಅಂಬಾರಿ ಆನೆ ತರಿಸ್ತವ್ರೆ. ಇದು ಮಾಡ್ಬೇಕಾದ್ರೆ ಎಲ್ಲರ ಕೈಯಲ್ಲಿ ಆಗಲ್ಲ. ಅದಕ್ಕೆ ಅಂತ ಹುಟ್ಟಿರಬೇಕು. ಬೇರೆಯವರು ಎಲ್ಲ ನಾವು ಮಾಡಬೇಕಂತಂದರೆ ಅದು ಆಗಲ್ಲ. ಅದಕ್ಕೆ ದೇವರು ಈ ಕಮ್ಮನಳ್ಳಿ ಅವರೆಲ್ಲ ಸೇರಿ ನಮ್ಮ ಅನಂತಗೆ ಆಯುರ್ ಹಾಕಿಕೊಟ್ಟು ಎಲ್ಲರೂ ಕಮ್ಮನಳ್ಳಿ ಅವರೆಲ್ಲ ಸೇರಿ ಅದಕ್ಕೆ ಬೆಂಬಲ ಇದೇ ಥರ ಕೊಡಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳಿಕೊಂಡು ನಮ್ಮ ಆಂಜನೇಯ ಸ್ವಾಮಿ ಇದು ಮಾಡಿದ್ರು. ದೇವಸ್ಥಾನ ಅದಕ್ಕೆಲ್ಲ ಮುಂದೆ ನಿಂತಿರ್ತಾನೆ. ಯಾವುದೇ ಒಂದು ಒಳ್ಳೆ ಕಾರ್ಯ ಅಂದರೆ ಮುಂದೆ ಇರ್ತಾರೆ. ನಮ್ಮನ್ನು ಕೂಡ ಒಂದು ಸೆಲೆಬ್ರಿಟಿಯಾಗಿ ಇಲ್ಲಿ ಕರೆದು ನಮಗೂ ವಿಶೇಷವಾಗಿ ಎಲ್ಲ ಸನ್ಮಾನಗಳು ಕೂಡ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಇದು 7ನೇ ವರ್ಷ ಅಂತ ಕೇಳ್ಪಟ್ಟೆ. ಇದು ನನಗೆ ಮೊದಲನೇ ವರ್ಷ ಇಲ್ಲಿ ಕರೆದು ನಮಗೆ ಸನ್ಮಾನ ಮಾಡಿರೋದು. ಆ ತಾಯಿ ಆಶೀರ್ವಾದ ನಮ್ಮನ್ನ ಕರೆದಂಥ ಎಲ್ಲರಿಗೂ ಇರಲಿ. ಇನ್ನೂ 7 ವರ್ಷ ಇಲ್ಲ, ಇನ್ನೂ 75 ವರ್ಷ 100 ವರ್ಷ ಕೂಡ ಹೋಗಲಿ. ಎಲ್ಲ ಈ ಊರಿಗೆ ಸೇರಿದಂಥ ಎಲ್ಲರಿಗೂ ಈ ತಾಯಿ ಆಶೀರ್ವಾದ ಆಯುಷು ಎಲ್ಲ ಕೊಟ್ಟು ಚೆನ್ನಾಗಿರಲಿ ಅಂತ ನಮ್ಮನ್ನು ಕರೆದಿದ್ದು ಕೂಡ ಧನ್ಯವಾದಗಳು ಹೇಳ್ಕೊತೀನಿ. ಈ ಜಾತ್ರೆಯಲ್ಲಿ ಬಂದು ತುಂಬ ಖುಷಿಯಾಯಿತು. ಅದರೊಳಗೆ ಇದು 2ನೇ ಬಾರಿ ಆನೆ ಕರೆಸಿದ್ದಾರೆ. ಬಟ್ ಆನೆ ಕರೆಸಿ ಇದೆಲ್ಲ ನಡೆಸ್ಬೇಕಂದ್ರೆ ಅಷ್ಟು ಈಸಿಯಾದ ವಿಷಯ ಅಲ್ಲ. ಬಟ್ ತುಂಬ ಹೆಮ್ಮೆ ಇಲ್ಲಿ ಬಂದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಆ ದೇವರು ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಲಿ. ಐತಿಹಾಸಿಕ ಜಾತ್ರೆಯನ್ನು ಇವತ್ತು ಹಳ್ಳಿ ಸೊಗಡು ಉಳಿದಿದೆ ಅಂದರೆ ನಮ್ಮ ದೊಡ್ಡಕಮ್ಮನಹಳ್ಳಿಲಿ ನನ್ನ ಆತ್ಮೀಯ ಸ್ನೇಹಿತರಾದ ಮತ್ತು ನನ್ನ ಸೋದರ ದೊಡ್ಡವರು ತುಂಬ ಪ್ರೀತಿಯಿಂದ ನಾನು ತುಂಬ ಇದು ಮಾಡ್ತೀನಿ. ಇವತ್ತು ಈ ದಿನ ಅಂಬಾರಿ ಈ ಉತ್ಸವ ಇದೆ ಅಂದರೆ ಇವತ್ತು ಸಂಸ್ಕೃತಿ ಉಳಿದಿದೆ, ಇವತ್ತು ಇದೆ ಅಗಡಿ ಸೊಳ್ಳು ಅನ್ನೋದು ಇದೇ ಕಾರಣ. ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಈ ದೇವರಲ್ಲಿ ನಾನು ಕೇಳ್ಕೊತೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.